ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಅನ್ನುವಂತಹ ಗ್ಯಾರಂಟಿ ಯೋಜನೆಯನ್ನು ಈಗ ಸರ್ಕಾರ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗ ಬಿಜೆಪಿಗೆ ಇದು ಅಸ್ತ್ರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸರ್ಕಾರ ಬಂದು ಈಗಾಗಲೇ 3 ವರ್ಷ ಕಳೆದಿದೆ. ಇದಾದ ನಂತರದಲ್ಲಿ ಯಾವ ರೀತಿಯಾದಂತಹ ಪರಿಷ್ಕರಣೆನ ಮಾಡ್ತಾರೆ, ಯಾವ ಮಾನದಂಡ ಇಟ್ಕೊಂಡು ಪರಿಷ್ಕರಣೆ ಮಾಡ್ತಾರೆ. ಒಂದು ವೇಳೆ ಈ ರೀತಿಯಾದಂತಹ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆಯ ಪರಿಷ್ಕರಣೆ ಮಾಡುವಂಥದ್ದು ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಈಗಾಗಲೇ ಒಂದಷ್ಟು ಪರಿಷ್ಕರಣೆ ಮಾಡುವಂಥ ನಿಟ್ಟಿನಲ್ಲಿ ಆಯಾಯ ಜಿಲ್ಲೆಗಳು ಅಂದರೆ ಒಂದೊಂದು ಹಂತದಲ್ಲಿ ಈಗ ಪರಿಷ್ಕರಣೆ ಮಾಡ್ತಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆ ಗ್ಯಾರಂಟಿ ಯೋಜನೆಗೆ ಈಗ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಸರ್ಕಾರ ಬಂದು ಈಗ 3 ವರ್ಷ ಆಗಿದೆ. 3 ವರ್ಷ ಆದ ನಂತರದಲ್ಲಿ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ಕೂಡ ಈಗ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ರಾಜ್ಯ ಜನರು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆನ ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಒಂದು ಗೈಡ್ಲೈನ್ಸ್ ಅನ್ನು ಇಟ್ಕೊಳ್ಬೇಕಾಗಿತ್ತು ಅಥವಾ ಮಾನದಂಡಗಳನ್ನು ಇಟ್ಕೊಳ್ಬೇಕಾಗಿತ್ತು. ಬೇಕಾಬಿಟ್ಟಿಯಾಗಿ ಎಲ್ರಿಗೂ ಈ ಒಂದು ಗ್ಯಾರಂಟಿ ಯೋಜನೆನ ಅನ್ವಯ ಮಾಡೋದ್ರ ಬದಲು ಒಂದು ರೀತಿಯ ಮಾನದಂಡಗಳನ್ನು ಇಟ್ಕೊಂಡು ಯಾರಿಗೆ ಯಾವ ಫಲಾನುಭವಿಗಳಿಗೆ ಅಥವಾ ಸೂಕ್ತ ಫಲಾನುಭವಿಗಳು ಯಾರು ಅನ್ನುವಂಥದ್ದನ್ನು ಆಯ್ಕೆ ಮಾಡಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಗ್ಯಾರಂಟಿ ಯೋಜನೆಗಳನ್ನು ತರಬೇಕಾಗಿತ್ತು ಅನ್ನುವಂಥದ್ದು ಕೂಡ ಟೀಕೆಗೂ ಕೂಡ ಗುರಿಯಾಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಕೆಲ ಸಚಿವರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಬಗ್ಗೆ ಬೇಸರವನ್ನು ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ರು. ಹಾಗಾಗಿ ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಬಹಳ ಮಹತ್ವವಾದಂತಹ ಯೋಜನೆ ಆಗಿರುವಂತಹ ಮಹಿಳೆಯರಿಗೆ ಸಿಗುವಂತಹ ಒಂದು ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆಯನ್ನ ಅಥವಾ ಈ ಒಂದು ಯೋಜನೆಯ ಪರಿಷ್ಕರಣೆ ಮಾಡುವಂಥದ್ದು, ಅಂದರೆ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆಗಳು ಅಥವಾ ಗ್ಯಾರಂಟಿಗಳು ಸಿಗಬೇಕು ಅನ್ನುವಂಥದ್ದನ್ನ ಈಗ ಯೋಚನೆ ಮಾಡಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ಮಾಡ್ತಿರುವಂಥದ್ದು. ಈ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಈಗಾಗಲೇ ಸರ್ಕಾರ ಒಂದು 3 ವರ್ಷ ಆಗಿದೆ. ಇನ್ನು 2 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಈ ಒಂದು ಪರಿಷ್ಕರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.